ನಡೆದಂಥ CLC ಮೀಟಿಂಗ್ನಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸಬೇಕು ಅನ್ನುವಂಥ ವಿಚಾರವಾಗಿ ಕಾಂಗ್ರೆಸ್ ಚರ್ಚೆ ಮಾಡಿದ್ದಾರೆ. ಅದೇ ನನಗೂ ನೋಡಿ, ಎಲ್ಲ ಕಾಂಗ್ರೆಸ್ MLAಗಳದ್ದು ಒಕ್ಕೊರಲ ಅಭಿಪ್ರಾಯ. ರಸ್ತೆನೇ ಇಲ್ಲ ಅಲ್ಲಿ. ನೀವು 2,000 ರೂಪಾಯಿ ಕೊಟ್ಟರೆ ಏನು ಬರ್ತೈತೆ? ಒಂದು ಮನೆ ಕಟ್ಟೋಕ್ಕೆ ಬಡವ್ರಿಗೆ ಕೊಡಲ್ಲ. ನೀವು 2,000 ರೂಪಾಯಿ ಕೊಟ್ಟರೆ ಏನು ಬರ್ತೈತೆ ಅವ್ರಿಗೆ? ಒಂದು ಆಸ್ಪತ್ರೆ ಇಲ್ಲ. ಆಸ್ಪತ್ರೆಗೆ ಹೋದರೆ ಮೆಡಿಸನ್ ಇಲ್ಲ. ಬಾಣಂತಿಯರ ಏರಿಗೆ ರೋಡಲ್ಲೇ ಆಗೋತತೆ. ಸಾವಿರಾರು ಜನ ಬಾಣಂತಿಯರು ಸಾವಾಗಿದೆ, ನವಜಾತ ಶಿಶುಗಳು ಸಾವಾಗಿದೆ. ಇಷ್ಟೆಲ್ಲ ಆದ್ರೂ ಕೂಡ ನಾವು 2,000 ಕೊಡ್ತಾ ಇದ್ದೀರಲ್ಲ, ಅದರಲ್ಲೇ ಮಾಡ್ಕೊಳ್ಳಿ ಎಲ್ಲ ಅಂತಾರೆ. ನೀವು ಆಸ್ಪತ್ರೆನೂ ಅದರಲ್ಲೇ ಕಟ್ಕೊಳ್ಳಿ, ಮೆಡಿಸನ್ನು ಅದೇ ತಗೊಳ್ಳಿ, ಅಂಗನವಾಡಿನೂ ಕಟ್ಕೊಳ್ಳಿ, ಶಾಲೆನೂ ಕಟ್ಕೊಳ್ಳಿ, ರಸ್ತೆನೂ ಮಾಡ್ಕೊಳ್ಳಿ ಅಂದರೆ ಅವ್ರು ಯಾರೋ ಒಬ್ಬರ ಕೈಲಿ ಹೇಳಿಸ್ತಾರೆ. ಏನು 2,000 ರೂಪಾಯಿ ನಾನು ಮಿಕ್ಸಿ ತಗೊಂಡೆ, ನಾನು ವಾಷಿಂಗ್ ಮಿಷಿನ್ ತಗೊಂಡೆ, ಇದನ್ನಂದ್ರೆ ಹೇಳೋದು? ನಿಮ್ಮೂರು ರಸ್ತೆ ಏನಾಗಿದೆ, ನಿಮ್ಮ ಸ್ಕೂಲ್ ಏನಾಗಿದೆ, ನಿನ್ನ ಆಸ್ಪತ್ರೆ ಏನಾಗಿದೆ, ಕುಡಿಯೋ ನೀರು ಬರುತ್ತಾ, ಇದ್ರ ಬಗ್ಗೆ ಚರ್ಚೆ ಆಗಬೇಕು. ಇದು ಸರಿಯಾಗಿ ಆಗಬೇಕು. ಇದೆಲ್ಲ ಕೊಟ್ಟ ಮೇಲೆ ನೀವು ಏನೇನು ಕೊಡಬೇಕು ಅಂತೀರೋ ಕೊಡಿ. ಅದನ್ನೇ ಮಾಡ್ದಿರ ಬರೀ 2,000 ಕೊಟ್ಟೆ 2,000. ಅದಕ್ಕೆ ಕಾಂಗ್ರೆಸ್ MLAಗಳೆಲ್ಲ ವಿರೋಧ ಮಾಡ್ತಾ ಇದ್ದಾರೆ. ನಮಗೂ ಗೊತ್ತಿದೆ. 2.5 ವರ್ಷದಲ್ಲಿ 10 ಪೈಸೆನೂ ಬಿಡುಗಡೆ ಮಾಡಿಲ್ಲ. ಸರ್ಕಾರ ಪಾಪರಾಗಿ ಫೈನಾನ್ಸ್ ಡಿಪಾರ್ಟ್ಮೆಂಟವರು ಫೈಲ್ಗಳನ್ನೆಲ್ಲ ಮುಚ್ಚಿ ಜೋಡಿಸ್ಬಿಟ್ಟು ಇನ್ನು ಆಯುಧ ಪೂಜೆ ಬಂದಮೇಲೆ ನೆಕ್ಸ್ಟ್ ಓಪನ್ ಮಾಡೋದು. ಆಯುಧ ಪೂಜೆ ಬರೋವರೆಗೂ ಓಪನ್ ಆಗಲ್ಲ, ಫೈನಾನ್ಸ್ ಡಿಪಾರ್ಟ್ಮೆಂಟು ಓಪನ್ ಆಗಲ್ಲ. ಯಾಕಂದರೆ ಏನೂ ಇಲ್ಲ, ದುಡ್ಡೇ ಇಲ್ದಿದ ಮೇಲೆ ಓಪನ್ ಮಾಡಿ ಏನು ಮಾಡ್ಕೊಂತಾರೆ? ಅಂಗಡಿನೇ ಮುಚ್ಚಿಬಿಟ್ಟವ್ರೆ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಂಗಡಿನೇ ಮುಚ್ಚೋಗ್ಬಿಟ್ಟೈತೆ. ಇನ್ನು ರಾಜ್ಯದ ಅಭಿವೃದ್ಧಿ ಕೇಳಿದ್ರೆ ಅದು ಮೂರ್ಖತನ ಆಗ್ತೈತೆ ಈ ಸರ್ಕಾರದಲ್ಲಿ. ಸರ್, ಇನ್ನೊಂದು ಈಗ ಡೈಲಿ ರಾಹುಲ್ ಗಾಂಧಿ ಅವರು ಒಂದು ಮಾತು ಹೇಳ್ತಾರೆ. ಈಗ ಸರ್ಕಾರಿ ಸಂಸ್ಥೆಗಳನ್ನು RSS ತನ್ನ ವಶಕ್ಕೆ ಪಡ್ಕೊಳ್ಳಕ್ಕೆ ಹೊರಟಿದೆ, ತನ್ನ ಕಪಿಮುಷ್ಟಿಯಲ್ಲಿ ಇಟ್ಕೊಳ್ಳಕ್ಕೆ ಹೊರಟಿದೆ. ಅಂದರೆ ಇಷ್ಟು ದಿನ ಕಾಂಗ್ರೆಸ್ ಅವ್ರ ಕಪಿಮುಷ್ಟಿಯಲ್ಲಿತ್ತು ಅಂತ ಅರ್ಥ. ಎಲ್ಲ ಹೆಸರು ಇಂದಿರಾ ಗಾಂಧಿಯಿಂದ ನೆಹರುವಿಂದ ಅವ್ರ ದೇಶದಲ್ಲಿ ಏನೇ ಬಂದು ಫಾರೆಸ್ಟ್ಗೂ ರಾಜೀವ್ ಗಾಂಧಿ ಫಾರೆಸ್ಟ್ ಅಂತ ಹೇಳ್ತಾರೆ. ರಾಜೀವ್ ಗಾಂಧಿನೇ ಇಲ್ಲಿಗೇನು ರೀ? ರಾಜೀವ್ ಗಾಂಧಿಗೂ ಈ ನ್ಯಾಷನಲ್ ಪಾರ್ಕ್ಗೂ ಏನು ಸಂಬಂಧ ರೀ? ಮಾತೆತ್ತರ ರಾಜೀವ್ ಗಾಂಧಿ, ರಾಹುಲ್ ಗಾಂಧಿದು ಒಂದು ಇಡಬೇಕಷ್ಟೇ. ಇನ್ನೆಲ್ಲರದು ಇಟ್ಬಿಟ್ಟವ್ರೆ. ಅಂದರೆ ಇವ್ರ ವಂಶಕ್ಕೆ, ಅಂದರೆ ಭಾರತ ಅಂದರೆ ನೆಹರು ಇಂದಿರಾ ಗಾಂಧಿ ವಂಶ ಅಂತ ಅವ್ರ ತಲೆಯಲ್ಲಿ. ಅದಲ್ಲ, ಇದು ಪ್ರಜಾಪ್ರಭುತ್ವದ ದೇಶ, ಇದು ಭಾರತ ಅಂತ ನಾವು ಹೇಳ್ತಾ ಇದ್ದೀರಿ. ಅವರು ಇಲ್ಲ, ಇದು ನಮ್ಮ ಮನೆತನಕ್ಕೆ ಸೇರಿದ ಆಸ್ತಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅಷ್ಟೇ ವ್ಯತ್ಯಾಸ. ಅದಕ್ಕೆ ಆ ಮನಸ್ಥಿತಿಯಿಂದ ಅವ್ರು ಬರಬೇಕು. ರಾಹುಲ್ ಗಾಂಧಿ ಇದು ಭಾರತ ಅಂತ ತಿಳ್ಕೊಂಡು ಮಾತಾಡೋ ಪ್ರಜ್ಞೆಯನ್ನು ರಾಹುಲ್ ಗಾಂಧಿ ಮಾಡಬೇಕು.